ಈಗ ಗುರುವಾರದಿಂದ ಅಧಿವೇಶನ ಆರಂಭ ಆಗುತ್ತೆ. ಎರಡನೇ ಹಂತದಲ್ಲಿ ಆದಂತ ಸಚಿವರ ಖಾತೆನೂ ಇನ್ನೂ ಫೈನಲ್ ಆಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಇವತ್ತು ನಾಳೆನಲ್ಲಿ ಆಗುತ್ತೆ ಅಂತ. ಇನ್ನು ಅದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ಬಿಡದಿ ಪಾದಯಾತ್ರೆ ಶುರುವಾಗಿದ್ದಾರೆ. ಒಗ್ಗಟ್ಟಿನಿಂದ ಬಿಜೆಪಿ ಜೆಡಿಎಸ್ ಇಬ್ರು ಕೂಡ ಬರ್ತಾ ಇದ್ದಾರೆ. ಇಲ್ಲ, ಯಾವ ಒಗ್ಗಟ್ಟು ಬಗ್ಗೆ ಮಾತಾಡ್ತಾ ಇದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಇದು ನೋಡಿ, ಇದು JDSನ ರಿವೈವಲ್ ಕ್ಯಾಂಪೇನ್ ಇದು. ಅವರ 3ನೇ ತಲೆಮಾರಿನ ಒಂದು ನಾಯಕತ್ವವನ್ನು ಸ್ಥಾಪನೆ ಮಾಡುವಂಥ ಇಶ್ಯೂ ಇದು. ಇದು ರೈತರ ಇಶ್ಯೂ ಅಲ್ಲ. ಇದು ಈಗ ಭಾಳ ಸ್ಪಷ್ಟವಾಗಿ ನೀವು ಮೊನ್ನೆ ಶಿಕಾರಿಪುರದಲ್ಲಿ ನಡೆದಂಥ ಬರದ ಸಭೆಯಲ್ಲಿ, ಪರಿಶೀಲನಾ ಸಭೆಯಲ್ಲಿ ವಿಜೇಂದ್ರ ಅವ್ರು ಏನು ಹೇಳಿದರು? ಏನೋ ಪಾದಯಾತ್ರೆ JDS ಅವರು ಹಮ್ಮಿಕೊಂಡಿದ್ದಾರೆ, ಗೊತ್ತಿಲ್ಲ, ಇಟ್ ಇಸ್ ಅ ವೀಕ್ ಇಶ್ಯೂ ಅಂತ ವಿಜೇಂದ್ರ ಅವರೇ ಹೇಳಿರೋದಲ್ವ, ನಾವಲ್ಲ. ಅದು ವಿಡಿಯೋ ಎಲ್ಲ ಕಡೆ ಓಡಾಡ್ತಾ ಇದೆ ನೋಡಿ. ನೀವೇ ಹಾಕಿ ಪ್ರಸಾರ ಮಾಡಿರೋದು ಮಾಧ್ಯಮದಲ್ಲಿ. ಮಧು ಬಂಗಾರಪ್ಪ ಅವ್ರ ಜೊತೆ ಚರ್ಚೆ ಮಾಡಬೇಕಾದಾಗ ಹೇಳ್ತಾರೆ, ಅದೇನು ಇಶ್ಯೂ ಇದೆ ಗೊತ್ತಿಲ್ಲ, ಅದು ರೈತರು ಕೂಡ ಅದಕ್ಕೆ ನಂಬಿಕೆ ಇಲ್ಲ, ರೈತರು ಭಾಳಷ್ಟು ಜನ ಕಾಂಪನ್ಸೇಷನ್ ತೊಗೊಂಡ್ಬಿಟ್ಟಿದ್ದಾರೆ, ಇಟ್ಸ್ ಅ ವೀಕ್ ಇಶ್ಯೂ ಅಂದ್ಬಿಟ್ಟು ಯಾರು ಹೇಳಿರೋದು? BJP ರಾಜ್ಯಾಧ್ಯಕ್ಷ. ಪಾಪ ಅವರು ಸುಮ್ಮನೆ ಒಗ್ಗಟ್ಟು ತೋರಿಸ್ಲಿಕ್ಕೆ ಅಂತ ಕಾಟಾಚಾರಕ್ಕೆ ಹೋಗ್ತಾ ಇರೋದು ಇದು. ಸೊ ಅದರಿಂದ ಇದು JDS ರಿವೈವಲ್ ಏನೋ ವಾಕಥಾನ್, ಇದು ಬಿಟ್ಟರೆ ಬೇರೆದು ಯಾವುದೂ ಇಶ್ಯೂ ಇಲ್ಲ ಇದರಲ್ಲಿ. ಈಗ ಗುರುವಾರದಿಂದ ಅಧಿವೇಶನ ಆರಂಭ ಆಗುತ್ತೆ. ಎರಡನೇ ಹಂತದಲ್ಲಿ ಆದಂತ ಸಚಿವರ ಖಾತೆನೂ ಇನ್ನೂ ಫೈನಲ್ ಆಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಇವತ್ತು ನಾಳೆನಲ್ಲಿ ಆಗುತ್ತೆ ಅಂತ. ಇನ್ನು ಅದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ಬಿಡದಿ ಪಾದಯಾತ್ರೆ ಶುರುವಾಗಿದ್ದಾರೆ. ಒಗ್ಗಟ್ಟಿನಿಂದ ಬಿಜೆಪಿ ಜೆಡಿಎಸ್ ಇಬ್ರು ಕೂಡ ಬರ್ತಾ ಇದ್ದಾರೆ. ಇಲ್ಲ, ಯಾವ ಒಗ್ಗಟ್ಟು ಬಗ್ಗೆ ಮಾತಾಡ್ತಾ ಇದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಇದು ನೋಡಿ, ಇದು JDSನ ರಿವೈವಲ್ ಕ್ಯಾಂಪೇನ್ ಇದು. ಅವರ 3ನೇ ತಲೆಮಾರಿನ ಒಂದು ನಾಯಕತ್ವವನ್ನು ಸ್ಥಾಪನೆ ಮಾಡುವಂಥ ಇಶ್ಯೂ ಇದು. ಇದು ರೈತರ ಇಶ್ಯೂ ಅಲ್ಲ. ಇದು ಈಗ ಭಾಳ ಸ್ಪಷ್ಟವಾಗಿ ನೀವು ಮೊನ್ನೆ ಶಿಕಾರಿಪುರದಲ್ಲಿ ನಡೆದಂಥ ಬರದ ಸಭೆಯಲ್ಲಿ, ಪರಿಶೀಲನಾ ಸಭೆಯಲ್ಲಿ ವಿಜೇಂದ್ರ ಅವ್ರು ಏನು ಹೇಳಿದರು? ಏನೋ ಪಾದಯಾತ್ರೆ JDS ಅವರು ಹಮ್ಮಿಕೊಂಡಿದ್ದಾರೆ, ಗೊತ್ತಿಲ್ಲ, ಇಟ್ ಇಸ್ ಅ ವೀಕ್ ಇಶ್ಯೂ ಅಂತ ವಿಜೇಂದ್ರ ಅವರೇ ಹೇಳಿರೋದಲ್ವ, ನಾವಲ್ಲ. ಅದು ವಿಡಿಯೋ ಎಲ್ಲ ಕಡೆ ಓಡಾಡ್ತಾ ಇದೆ ನೋಡಿ. ನೀವೇ ಹಾಕಿ ಪ್ರಸಾರ ಮಾಡಿರೋದು ಮಾಧ್ಯಮದಲ್ಲಿ. ಮಧು ಬಂಗಾರಪ್ಪ ಅವ್ರ ಜೊತೆ ಚರ್ಚೆ ಮಾಡಬೇಕಾದಾಗ ಹೇಳ್ತಾರೆ, ಅದೇನು ಇಶ್ಯೂ ಇದೆ ಗೊತ್ತಿಲ್ಲ, ಅದು ರೈತರು ಕೂಡ ಅದಕ್ಕೆ ನಂಬಿಕೆ ಇಲ್ಲ, ರೈತರು ಭಾಳಷ್ಟು ಜನ ಕಾಂಪನ್ಸೇಷನ್ ತೊಗೊಂಡ್ಬಿಟ್ಟಿದ್ದಾರೆ, ಇಟ್ಸ್ ಅ ವೀಕ್ ಇಶ್ಯೂ ಅಂದ್ಬಿಟ್ಟು ಯಾರು ಹೇಳಿರೋದು? BJP ರಾಜ್ಯಾಧ್ಯಕ್ಷ. ಪಾಪ ಅವರು ಸುಮ್ಮನೆ ಒಗ್ಗಟ್ಟು ತೋರಿಸ್ಲಿಕ್ಕೆ ಅಂತ ಕಾಟಾಚಾರಕ್ಕೆ ಹೋಗ್ತಾ ಇರೋದು ಇದು. ಸೊ ಅದರಿಂದ ಇದು JDS ರಿವೈವಲ್ ಏನೋ ವಾಕಥಾನ್, ಇದು ಬಿಟ್ಟರೆ ಬೇರೆದು ಯಾವುದೂ ಇಶ್ಯೂ ಇಲ್ಲ ಇದರಲ್ಲಿ.